ನಮಸ್ತೆ ವೀಕ್ಷಕರೇ. ನಾಳೆ ವಿಶೇಷವಾದಂಥ ದಿನ. ನಾಳೆ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ. ನಾಳೆ ವಿಶೇಷ ಏನೇನೆಂದರೆ ವಿವಾಹ ಪಂಚಮಿ ಕೂಡ ಇದೆ ನಾಳೆ. ಮತ್ತು ನಾಳೆ ಪಂಚಮಿ, ನಾಗ ಪಂಚಮಿ ಇದೆ, ಷಷ್ಠಿ, ಸ್ಕಂದ ಷಷ್ಠಿ ಇದೆ. ಇದೆಲ್ಲ ನಾಳೆ ವಿಶೇಷವಾದಂಥ ಒಂದು ಪೂಜೆ. ನಾಗಪಂಚಮಿಯ ಪೂಜೆ ಕೂಡ ನಾಳೆ ತುಂಬಾ ವಿಶೇಷ. ಮಾರ್ಗಶಿರ ಮಾಸ ಶುಕ್ಲ ಪಕ್ಷದಲ್ಲಿ ಬರುವಂಥ ಈ ಒಂದು 6ನೇ ತಾರೀಕು ಶುಕ್ರವಾರ. ನೀವು ನಾಳೆ ಏನೇ ಮಾಡಿದ್ರೂ ನೋಡಿ 1000 ಪಟ್ಟಷ್ಟು ನಿಮಗೆ ಒಂದು ಆಶೀರ್ವಾದ ದೇವ್ರದ್ದು ಸ್ಕಂದ ಷಷ್ಠಿಲಿ ಸಿಗುತ್ತೆ. ಸ್ಕಂದನ ಆಶೀರ್ವಾದ ಸಿಗುತ್ತೆ. ಶಿವ ಪಾರ್ವತಿಯರ ಪುತ್ರ. ಮತ್ತು ನಾಳೆ ರಾಮ ಹಾಗೂ ಸೀತೆ ವಿವಾಹ ಆದಂಥ ದಿನ. ಸೀತಾ ಹಾಗೂ ರಾಮನ ಒಂದು ಫೋಟೋ ಇದ್ದರೆ ನಿಮ್ಮ ಮನೆಯಲ್ಲಿ ಅದಕ್ಕೆ ನೀವು ಹೂ ಹಾಕಿ ಪೂಜೆ ಮಾಡಬೇಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ರಾಮಾರಾಧನೆ ಮಾಡಿ. ನೋಡಿ, ನಾಳೆ ವಿಶೇಷವಾಗಿರುವಂಥ ದಿನ ರಾಮಾರಾಧನೆ, ಸೀತಾರಾಧನೆ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ಏನೇ ನಿಮ್ಮ ಮನೆಯಲ್ಲಿ ತೊಂದರೆ ಇದ್ರೂ ಎಲ್ಲ ನಿವಾರಣೆ ಆಗುತ್ತೆ. ಮತ್ತು ಯಾರ್ಯಾರಿಗೆ ಮಕ್ಕಳ ಭಾಗ್ಯ ಇರೋದಿಲ್ಲ, ಯಾರ್ಯಾರಿಗೆ ವಿವಾಹ ಭಾಗ್ಯ ಇರೋದಿಲ್ಲ, ತುಂಬ ದಿನ ಮದುವೆ ಆಗದೆ ಹಾಗೇ ಇರ್ತಾರಲ್ಲ ಅಂಥವರಿಗೆ ನೀವು ನಾಳೆ ದಿವಸ ನಾಗಪಂಚಮಿಯ ಪೂಜೆ, ನಾಗದೇವತೆಗಳಿಗೆ ಹಾಲು ಹಾಗೂ ತುಪ್ಪ ಪೂಜೆ ಮಾಡಿಬಿಟ್ಟು ಬರೋದರಿಂದ ನಾಳೆ ನಿಮಗೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಮದುವೆಯಾಗಲಿ ಬೇಗ. ನಾನು ಪ್ರತಿ ವರ್ಷ ಈ ಮಾರ್ಗಶಿರ ಮಾಸದಲ್ಲಿ ಬರುವಂಥ ದಿನ, ವಿವಾಹ ಪಂಚಮಿ ದಿನ, ನಾನು ಪ್ರತಿ ವರ್ಷವೂ ನಿನಗೆ ಪೂಜೆ ಸಲ್ಲಿಸ್ತೀನಪ್ಪ ಅಂತ ಕೇಳ್ಕೊಳ್ಳಿ. ನಿಮಗೆ ಮಕ್ಕಳಾಗದೇ ಇದ್ದವರು ಮಕ್ಕಳಾಗತ್ತೆ, ಮದುವೆ ಆಗದೆ ಇಲ್ಲದಿರೋರಿಗೆ ಮದುವೆ ಆಗತ್ತೆ. ಅದರಲ್ಲೂ ರಾಮ ಸೀತೆ ಅಂದರೆ ನಿಮಗೆ ಗೊತ್ತಿದೆ ರಾಮ ಸೀತೆ ಎಂಥ ಒಂದು ಅವರಿಬ್ಬರ ಜೋಡಿ ಅಂದರೆ ರಾಮ ಸೀತೆ, ಲಕ್ಷ್ಮೀ ವೆಂಕಟೇಶ್ವರ, ರಾಧಾಕೃಷ್ಣ. ರಾಧಾಕೃಷ್ಣನೂ ಅಷ್ಟೇ, ನಿಮ್ಮ ಮನೆಯಲ್ಲಿ ನಿಮ್ಮ ಪತಿಯಿಂದ ಪ್ರೀತಿ ವಿಶ್ವಾಸ ಎಲ್ಲ ಸಿಗುತ್ತೆ. ತುಂಬ ಅತಿ ಹೆಚ್ಚು ಪ್ರೀತಿ ಮಾಡುವಂಥ ನಿಮ್ಮ ಪತಿ ಯಾವಾಗಲೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಅದರಿಂದ ನೀವು ಈ ದಿನದಲ್ಲಿ ನೀವು ವಿಶೇಷವಾಗಿ ಪೂಜೆ ಆರಾಧನೆ ಮಾಡಿ ನಾಳೆ ಸಂಕಲ್ಪ ಮಾಡ್ಕೊಳ್ಳಿ. ಮತ್ತು ಮದುವೆ ಯಾರಿಗಾಗಿಲ್ಲ ಅವರು ನಾಳೆ ದಿವಸ ನಾಗರಕಲ್ಲಿಗೆ ನೀವು ಒಂದು 9 ಎಳೆ ದಾರ ಸುತ್ತಿ, ಹರಳಿಕಟ್ಟೆ ಹತ್ರ ಇರುತ್ತಲ್ಲ ಹಾಗೆ ದಾರ ಸುತ್ತಬಿಟ್ಟು ನೀವು ಒಂದು ಸಂಕಲ್ಪ ಮಾಡಿಕೊಂಡು ಅಲ್ಲಿ ಒಂದು ತುಪ್ಪದಲ್ಲಿ ಒಂದು ದೀಪ ಆರಾಧನೆ ಮಾಡಿ. ತುಪ್ಪದಲ್ಲಿ ದೀಪಾರಾಧನೆ ಮಾಡಿ ನೀವು ಆ ದೀಪನ ಅಲ್ಲಿ ಇಟ್ಬಿಟ್ಟು ನೀವು ಬರಬೇಕು. ಪೂಜೆ ಮಾಡಿ, ಪರಿಕ್ರಮ ಮಾಡಿ, 9 ಪರಿಕ್ರಮ ಮಾಡಿ ಪೂಜೆ ಮಾಡಿಸ್ಕೊಂಡು ನೀವು ನಾಗರಕಲ್ಲಿಗೆ ಬಂದು ಮನೆಯಲ್ಲಿ ಒಂದು ವಿಶೇಷವಾಗಿರೋ ನಾಗದೇವತೆಯ ಮಂತ್ರಗಳನ್ನು ಹೇಳಬೇಕು ನೀವು. ನಾನು ಸಾಧ್ಯವಾದರೆ ಅಪ್ಲೋಡ್ ಮಾಡ್ತೀನಿ ನಾಗದೇವತೆಯ ಮಂತ್ರ. ಹೀಗೆ ನೀವು ಆರಾಧನೆ ಮಾಡೋದ್ರಿಂದ ಮತ್ತೆ ನಾಳೆ ರಾಮ ಸೀತೆನ ವಿಶೇಷವಾಗಿ ರಾಮನ ಒಂದು ಮಹಾಶಕ್ತಿ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ್ ಹರೇ ಹರೇ. ಈ ರೀತಿ ನೀವು ಈ ಮಂತ್ರನ ನಾಳೆ 108 ಬಾರಿ ಪಠನೆ ಮಾಡಿ. ರಾಮನ ನೀವು ಎಷ್ಟು ನೆನೆಸ್ತೀರೋ ಅಷ್ಟು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಿಮಗೆ ಅಭಿವೃದ್ಧಿಗೆ ಒಳ್ಳೆಯದು. ನೋಡಿ, ಈಗ ಕೆಲವ್ರಿಗೆ ದೊಡ್ಡ ಕಾಯಿಲೆ ಬರುತ್ತೆ, ಅದು ವಾಸನೆ ಆಗೋದಿಲ್ಲ ಅನ್ನೋ ಥರ ಕಾಯಿಲೆ ಬರುತ್ತೆ. ಅದು ಯಾವುದಕ್ಕೂ ಏನು ಮೆಡಿಸನ್ ಕೊಟ್ಟರು ಅದು ಕ್ಯೂರ್ ಆಗೋದಿಲ್ಲ ಅನ್ನೋ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮಗೆ ಸದಾ ರಾಮ ಸೀತೆನ ನೆನೆಯಿರಿ, ಶಿವಾರಾಧನೆ ಮಾಡಿ. ದೇವರಲ್ಲಿ ಭಕ್ತಿ ಹೆಚ್ಚಾದರೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಯಾವ ಕಷ್ಟ, ಯಾವ ತೊಂದರೆ, ಯಾವ ರೋಗ ರುಜಿನಗಳು ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ. ನೋಡಿ, ಇವಾಗ ಯಾವುದಾದ್ರೂ ಒಂದು ಕಾಯಿಲೆ ವಾಸಿಯಾಗಲಿ ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. 5 ಲಕ್ಷ 10 ಲಕ್ಷ ಹೀಗೆಲ್ಲ ಖರ್ಚು ಮಾಡ್ತಾರೆ. ನೋಡಿ, ಆ ಒಂದು ಕಷ್ಟ ಯಾವುದು ಬರೋದಿಲ್ಲ. ರಾಮನ ಮಹಾಮಂತ್ರ ನೀವು ಡೈಲಿ ಪಠನೆ ಮಾಡಿ.
ಪಠನೆ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಕುಟುಂಬಕ್ಕಾಗಲಿ ಯಾರ ಒಂದು ಕೆಟ್ಟ ದೃಷ್ಟಿನೂ ನಿಮಗೆ ತಾಕೋದಿಲ್ಲ. ಹೀಗೆ ವೀಕ್ಷಕರೇ, ರಾಮ ಒಂದು ಶಕ್ತಿ. ರಾಮ ಅಂದರೆ ಸಾಕು, ಎಂಥ ಕಷ್ಟ ಇದ್ರೂ ಹೊರ್ಟೋಗುತ್ತೆ ವೀಕ್ಷಕರೇ. ಹಾಗೆಯೇ ಸೀತಾರಾಮ ರಾಧೆ 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 ಅಂತ ನೆನೆಯೋದ್ರಿಂದ ಕೂಡ ರಾಮನ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗತ್ತೆ. ಹಾಗೆ ನೀವು ಅನುಲೋಮ್ ವಿಲೋಮ್ ಮಾಡಿ, ಮತ್ತು ಮೆಡಿಟೇಷನ್ ಮಾಡಿ, ಧ್ಯಾನ ಸಂಕಲ್ಪ ಮಾಡಿ. ಧ್ಯಾನ ಮಾಡೋದ್ರಿಂದ ನೀವು ದೇವರ ಹತ್ರ ಬೇಗ ಹತ್ತಿರ ಆಗ್ತೀರ. ಆ ಒಂದು ಮೆಡಿಟೇಷನಲ್ಲಿ ನೀವು ಧ್ಯಾನ ಕ್ರಿಯೆ ಮಾಡಬೇಕು. ಫಸ್ಟು ಯಾವುದೇ ಒಂದು ಮಂತ್ರ ನೀವು ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಗುರುವಿಂದ ದೀಕ್ಷೆ ತಗೊಂಡು ಮಂತ್ರ ಸಿದ್ಧಿ ಮಾಡ್ಕೋಬೋದು. ಹೀಗೆ ನೀವು ರಾಮನ ಆರಾಧನೆ ಮಾಡೋದ್ರಿಂದ ನಿಮ್ಮ ಬದುಕಿನಲ್ಲಿ ಮುಂದೆ ದಿನಗಳಲ್ಲಿ ಬರೋ ಅಂಥ ಕಷ್ಟಗಳೆಲ್ಲ ಹೋಗುತ್ತೆ. ಮದುವೆ ಆಗಿರ್ಬೋದು, ಮಕ್ಕಳ ಸಂತಾನ ಭಾಗ್ಯ ಆಗಿರ್ಬೋದು, ಮನೇಲಿ ವಿದ್ಯೆ ಒಂದು ತೊಂದರೆ ಆಗಿರ್ಬೋದು, ಮನೇಲಿ ಒಂದು ಧನಲಕ್ಷ್ಮಿಯ ಒಂದು ತೊಂದರೆ ಆಗಿರ್ಬೋದು, ಇದೆಲ್ಲ ನಿವಾರಣೆ ಆಗುತ್ತೆ. ಮಕ್ಕಳು ಹೇಳೋದು ಮಾತು ಕೇಳದೆ ಇರ್ಬೋದು, ಗಂಡ ಕೂಡ ನಮ್ಮ ಮಾತು ಕೇಳದೆ ಇರ್ಬೋದು. ನೋಡಿ, ಯಾರು ಭಕ್ತಿ ಅಂದರೆ ಏನೇ ಮಾಡಿದ್ರು ನೀವು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಆದಷ್ಟು ನಮ್ಮ ಹೆಲ್ಪ್ ಮಾಡಬೇಕು ಅವ್ರಿಗೆ, ಅವರಿಂದ ನಮಗೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಹೀಗೆ ನೀವು ಮಾಡೋದ್ರಿಂದ ನಿಮಗೆ ದೇವರ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಕೈಲಾದಷ್ಟು ದಾನ ಧರ್ಮ ಮಾಡಬೇಕು. ದಾನ ಅಂದರೆ ನಾಯಿಗಳಿಗೆ ಊಟ ಹಾಕುವಂಥದ್ದು, ಬೀದಿ ನಾಯಿಗಳಿಗೆ, ಬಡವರಿಗೆ ಸಹಾಯ ಮಾಡುವಂಥದ್ದು, ಹಸುಗೆ ಹುಲ್ಲು ಹಾಕುವಂಥದ್ದು. ಅಂದರೆ ಹಸುಗೆ ಗೋಧಿ ಬೆಲ್ಲ ಎಲ್ಲ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಅಷ್ಟು ಒಂದು ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ. ಪಕ್ಷಿಗಳಿಗೆ ಊಟ ಕೊಡಿ, ಕಾಗೆಗಳಿಗೆ ಊಟ ಕೊಡಿ. ಇದೆಲ್ಲ ಮಾಡೋದ್ರಿಂದ ನಿಮಗೆ ಲೈಫಲ್ಲಿ ತುಂಬ ಒಂದು ಅಚೀವ್ಮೆಂಟ್ ಎಲ್ಲ ದೊಡ್ಡದಾಗಿ ಸಿಗುತ್ತೆ, ನೀವು ಅಚೀವ್ ಮಾಡ್ತೀರಾ. ಹೀಗಾಗಿ ನಿಮ್ಮ ಮಕ್ಕಳಿಗೂ ಈ ಒಂದು ನೀವೇನು ದಾನ ನೋಡ್ತೀರಾ ಅದು ಮಕ್ಕಳ ತಲೆ ಕೂಡ ಕಾಯುತ್ತೆ. ಮತ್ತು ನಾಳೆ ಷಷ್ಠಿ ಪಂಚಮಿ ಎಲ್ಲ ಇರೋದ್ರಿಂದ ನಾಳೆ ನಾಗಾರಾಧನೆ ಮಾಡಿ, ಹುತ್ತಕ್ಕೆ ಹೋಗಿ ಹಾಲೆರೆಯೋದು, ನಾಳೆ ನಾಗರ ಕಲ್ಲಿಗೆ ಪೂಜೆ ಮಾಡುವಂಥದ್ದು, ಮದುವೆಗೋಸ್ಕರ, ಮಕ್ಕಳಿಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ ಎಲ್ಲದಕ್ಕೂ. ಮತ್ತು ನಿಮಗೆ ಧನ ಪ್ರಾಪ್ತಿಗೋಸ್ಕರ, ಧನ ಇರೋದೇ ಸುಬ್ರಹ್ಮಣ್ಯನ ಹತ್ರ, ಆದಾಗ್ಯ ನೀವು ಧನ ಪ್ರಾಪ್ತಿಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ನಿಮ್ಗೆ ಏನು ಬೇಕೋ ಅದನ್ನು ಸಂಕಲ್ಪ ಮಾಡಿಕೊಂಡು ನಾಳೆ ರಾಮ ಹಾಗೂ ಸೀತೆಯ ವಿವಾಹ ಇದೆ, ಅದನ್ನು ಆಚರಿಸಿ. ನಾಗಪಂಚಮಿ ಇದೆ, ಮಾರ್ಗಶಿರ ಮಾಸ ಶುಕ್ಲ ಪಕ್ಷ, ತುಂಬ ವಿಶೇಷ ಆಗಿರುವಂಥದ್ದು. ಇದನ್ನು ಕೂಡ ಮಾಡಿ. ಈ ದಿನ ಎಲ್ಲ ನಾಳೆ ಅಂತೂ ತುಂಬ ಆಶುಪಿಷಿಯಸ್ ದಿನ, ತುಂಬ ವಿಶೇಷವಾದ ದಿನ ನಾಳೆ. ಅದರಿಂದ ನೀವು ಇದನ್ನು ಮಾಡಿ, ನಾನು ಹೇಳಿರುವಂಥದ್ದು. ಇವಾಗ ಸುಬ್ರಹ್ಮಣ್ಯ ಸ್ತೋತ್ರ ಹೇಳ್ತೀನಿ, ಇದನ್ನು ನೀವು ಒಂದು 3 ಬಾರಿ ಕೇಳಿ. ಇದನ್ನು ಆದಿತ್ಯಾಯ ವಿಷ್ಣು ವಿಘ್ನೇಶ್ವರ ರುದ್ರ ಬ್ರಹ್ಮ ಮರುತಾಗ್ನಃ ಲೋಕಪಾಲಃ ಸರ್ವದೇವಃ ಚರಾಚರವಿಂದಂ ಜಗತ್ ಸರ್ವತ್ವಮೇವ ಬ್ರಹ್ಮೈವ ಅಚಮಾಕ್ಷರಾಮದ್ವಯಂ ಅಪ್ರಮೇಯಂ ಮಹಾಶಾಂತಂ ಅಚಲಂ ನಿರ್ವಿಘ್ನಕಾರಕಂ ನಿರಾಲಂಬಂ ನಿರಾಭಾಸಂ ಸತಮಾತ್ರಾಮಾಗೋಚಾರಂ ಯವಂ ತ್ವಾಂ ಮೇಧಾಯ ಬುದ್ಧ್ಯಾಯ ಸದಾ ಪಾಶ್ಯಂತೆ ಸುರಾಯಃ ಯವಮಜ್ಞಾನಗೂಢಾಂತರಂ ಮೋಪಾಹಾತ ಚ ತಾಸಃ ನ ಪಾಶ್ಯಂತೆ ತದಾ ಮೋಢಃ ಸದಾ ದುರ್ಗಾತಿ ಹೇತುವೆ. ವಿಷ್ಣುವಾಧಿನಿ ಸ್ವರೂಪಿಣಿ ಲೀಲಾಲೋಕವಿಡಂಬನಂ ಕರ್ತಮದ್ಯಂ ರೂಪೇಣ ವಿವಿಧಾನಿ ಭವಂತಿ ಚ ತಥಾ ದುಕ್ತಃ ಕತಃ ಸಮ್ಯಕ್ ನಿತ್ಯಾ ಸದ್ಗತಿ ಪ್ರಾಪ್ತಿ ಭಕ್ತೈ ಶ್ರುತ್ವಾ ಪಠೇತ್ ವಚ ದೃಷ್ಟೈ ಸಂಪೂಜ್ಯ ಶ್ರದ್ಧೆಯೇ ಸರ್ವಾನ್ ಕಾಮನ ವಾಪ್ನೇತೆ ಭವ ತರನಾಥ ಖಲು.
ಮಮ ಪೂಜಮಾಗ್ನಗ್ರಹಯ್ಯ ಸುಪ್ರಸಿದ್ಧ ಭವಾನಾಘ ಚ ಪದಂ ಮನ್ಮಧಾವಶಮಮಾರ್ಯ ಧಮಾಸುಯೋಕಮಂ ವಾಚಾಂಕಂ ದುಃಖಚಾನಕಂ ಪಾಪಿಷ್ಟ ಪಾಹಿ ಮಾಂ ಪ್ರಭೋ ಸುಬ್ರಹ್ಮಣ್ಯಸ್ತೋತ್ರವಿಂದಂ ಯೇ ಪಠೇಂತಿ ದ್ವಿಜೋತಾಮಹ ತೇ ಸರ್ವಮುಕ್ತಿಮಯಂತಿ ಸುಬ್ರಹ್ಮಣ್ಯ ಪ್ರಸಾದತಃ ಇತಿ ಶ್ರೀ ಸುಬ್ರಹ್ಮಣ್ಯಸ್ತೋತ್ರಂ ಸಂಪೂರ್ಣಂ. ಇತಿ ಶ್ರೀ ಸುಬ್ರಹ್ಮಣ್ಯಸ್ತೋತ್ರ ಪರಿಪೂರ್ಣಂ. ನಮಸ್ತೆ ವೀಕ್ಷಕರೇ, ಮತ್ತೆ ನಾಳೆ ಹೊಸ ವಿಡಿಯೋಲಿ ಸಿಗ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.